ಜಗತ್ತಿನಲ್ಲಿ ಪ್ರತಿ ಒಂದು ವಸ್ತುವಿಗೂ ಕೂಡ ಮೌಲ್ಯ ಇರುತ್ತೆ. ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಗಜಪಡೆ, ಅದರ ಜೊತೆ ಬರುವಂತಹ ಕಾವಾಡಿಗಳು, ಮಾವುತರು ಸೇರಿದಂತೆ ವೈದ್ಯಾಧಿಕಾರಿಗಳ ತಂಡಕ್ಕೆ ವಿಮೆಯನ್ನ ಮಾಡಿಸಲಾಗ್ತದೆ. ವಿಮೆಯ ಮೊತ್ತ ಎಷ್ಟು, ಅದನ್ನ ಯಾರು ಮಾಡಿಸ್ತಿದ್ದಾರೆ, ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ಪ್ರಭು ಗೌಡ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿಯ ದಸರೆಯಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳಿಗೆ ಅಂದರೆ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ತಂಡಕ್ಕೆ ಇನ್ಶೂರೆನ್ಸ್ ಮಾಡಿಸ್ತಿದೆ ಸರ್. ಅದ್ರ ಮೌಲ್ಯ ಎಷ್ಟು ಸರ್? ಹೌದು, ಈ ಸಲನೂ ಕೂಡ ಯಾವುದೇ ಪಬ್ಲಿಕ್ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಲಿ ಅಥವಾ ಆನೆಗಳಿಗೆ ಇದು ಸಮಸ್ಯೆ ಆಗಲಿ, ಆಮೇಲೆ ಇವನ್ ಆನೆ ಕಾವಾಡಿಗರಿಗೆ ಅವ್ರಿಗೇನಾದರೂ ಸಮಸ್ಯೆ ಆಗಲಿ ಏನೂ ಆಗಬಾರ್ದು. ಒಂದು ವೇಳೆ ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಅವಘಡಗಳು ಸಂಭವಿಸಿದರೆ ಅದಕ್ಕೆ ವಿಮೆಯನ್ನು ಮಾಡಿಸಿದ್ದೀವಿ ನಾವು. 2.5 ಕೋಟಿ ಎಲ್ಲವನ್ನು ಸೇರಿ 2.5 crore ಇದು ನಮ್ಮದು ವಿಮೆ ಪಾಲಿಸಿ ಇದೆ. ಅಂದರೆ ಏನೆಲ್ಲ ಕೆಲವು ವಿಮೆಗಳು ಅಪ್ಲೈಡ್ ಆಗುತ್ತೆ ಸರ್? ಈಗ ಆನೆಗಳು ಹೊರತುಪಡಿಸಿಯೂ ಆಗುತ್ತಾ? ಆನೆಗಳಾದರೆ ಎಷ್ಟೆಷ್ಟು ಮೌಲ್ಯ ಸರ್? ಆನೆಗಳಿಗೆ ತಲಾ 5 ಲಕ್ಷ ಮಾಡಿಸಿದ್ದೀವಿ, ಮಾವುತರಿಗೆ ತಲಾ 2 ಲಕ್ಷ ಮಾಡಿಸಿದ್ದೀವಿ, ಆಮೇಲೆ ಸಿಬ್ಬಂದಿಗಳಿಗೂ 2 ಲಕ್ಷ ಮಾಡಿಸಿದ್ದೀವಿ. ಆಮೇಲೆ ಪಬ್ಲಿಕ್ ಪ್ರಾಪರ್ಟಿ ಏನಾದರೂ ಡ್ಯಾಮೇಜ್ ಆದರೆ 50 ಲಕ್ಷ ವಿಮೆನ ಮಾಡಿಸಿದ್ದೀವಿ. ಇದು ಎಲ್ಲದರ ಪ್ರೀಮಿಯಮ್ಮು ಎಲ್ಲ ಸೇರಿಬಿಟ್ಟು 71,000 ನಾವು ಪೇ ಮಾಡಿದ್ದೀವಿ ಪ್ರೀಮಿಯಮ್ನ. ಸರ್, ಯಾವ ಕಂಪ್ನಿ ಸರ್ ಅದು? ಕರ್ನಾಟಕ ಇದು ನ್ಯೂ ಇಂಡಿಯಾ ಅಸೂರೆನ್ಸ್ ಕಂಪ್ನಿ ಅಂತ ಹೇಳ್ಬಿಟ್ಟು, ಸೊ ಆ ಕಂಪ್ನಿ ಇದೆ ಮಾಡಿಸಿದ್ವಿ. ಈ ಪಬ್ಲಿಕ್ ಡ್ಯಾಮೇಜ್ ಅಂತ ಅಂದ್ರಲ್ಲ ಸರ್, ಅದರಲ್ಲಿ ಏನು ಎಲ್ಲ ವ್ಯಾಪ್ತಿ ಬರುತ್ತೆ ಸರ್? ದಟ್ಸ್ ನಾಟ್ ಎ ಪಬ್ಲಿಕ್ ಪ್ರಾಪರ್ಟಿ. ಸೊ ಏನೇ ಪಬ್ಲಿಕ್ ಪ್ರಾಪರ್ಟಿ ಅಂತಂದರೆ, ಸಪೋಸ್ ಈಗ ಜಂಬೂ ಸವಾರಿ ನಡೆಯುವಾಗ ಏನಾದರೂ ಕಾರು ಅಥವಾ ಬೈಕು ಏನಾದರೂ ಡ್ಯಾಮೇಜ್ಗಳಾಗೋದಿರಲಿ, ಅದೇನಾದರೂ ಆದರೆ ಅದಕ್ಕೆ ನಾವು ಇದು ಕೊಡ್ತೀವಿ ಇನ್ಸೂರೆನ್ಸ್. ಅಂಬಾರಿಗೂ ಕೂಡ ಮಾಡ್ತೀರಾ ಸರ್ ಇದರಲ್ಲಿ? ಇಲ್ಲ, ಅಂಬಾರಿಗಿಲ್ಲ, ಇಲ್ಲ ಆ ಥರದ್ದಿಲ್ಲ. ಆನೆಗಳು ಜೊತೆಗೆ ಆನೆಗಳು, ಕಾವಾಡಿಗರು, ಮಾವುತರು ಮತ್ತು ಸಿಬ್ಬಂದಿಗಳು, ಯಾರು ನಮ್ಮ ಫ್ರಂಟ್ಲೈನ್ ಸಿಬ್ಬಂದಿಗಳು ಏನು ಇರ್ತೀವಲ್ಲ ಅವರಿಗೆ ನಾವು ಸೇರಿ ಮಾಡಿಸಿದ್ದೀವಿ. ಎಲ್ಲ 18 ಆನೆಗಳಿಗೆ, 18 ಆನೆಗಳ ಕಾವಾಡಿಗರು, ಮಾವುತರಿಗೆ, ಆಮೇಲೆ ಸಿಬ್ಬಂದಿಗಳಿಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಅರಣ್ಯಾಧಿಕಾರಿ ಪ್ರಭು ಗೌಡ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವರ ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.